ಶಿರಸಿಯಲ್ಲಿ ಕಳೆದ 4-5 ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಜನತೆ ಕಂಗಾಲಾಗಿದ್ದು, ಇದರ ಮಧ್ಯ ಗಣೇಶನಗರದಲ್ಲಿ ನಗರಸಭೆಯ ಕುಡಿಯುವ ನೀರಿನ ಪೈಪ್ ಒಡೆದು ನೀರು ಪೋಲಾಗುತ್ತಿದ್ದು ಜನರಲ್ಲಿ ಬೇಸರ ಮೂಡಿಸಿದೆ. ಒಡೆದ ಪೈಪನ್ನು ಕೂಡಲೇ ದುರಸ್ತಿಗೊಳಿಸುವಂತೆ ಜನರು ನಗರಸಭೆಗೆ ಆಗ್ರಹಿಸಿದ್ದಾರೆ. ಬೆಳಗ್ಗೆ ಎದ್ದವರೇ ಕಣ್ಣು ಒರೆಸಿಕೊಳ್ಳುತ್ತಾ ಹೊರಗೆ ಬಂದ ಶಿರಸಿ ಗಣೇಶನಗರದ ಜನರಿಗೆ ಆಶ್ಚರ್ಯ ಕಾದಿತು. ಇದೇನಪ್ಪ, ನಗರದಲ್ಲೆಲ್ಲೂ ಸುರಿಯದ ಇಷ್ಟೊಂದು ಮಳೆ ಇಲ್ಲಿ ಸುರಿದು ಬಿಟ್ಟಿದೆಯಲ್ಲ ಎಂದು ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ರು. ಬಳಿಕ ಗೊತ್ತಾಗಿದ್ದು, ಇದು ಮಳೆ ನೀರಲ್ಲ, ಬದಲಾಗಿ ನಗರಸಭೆ ಕುಡಿಯುವ ನೀರಿನ ಪೈಪ್ ಒಡೆದು ಪೋಲಾಗುತ್ತಿರುವ ನೀರು ಎಂದು. ಇದು ನಿಜವಾಗಿ ಬೇಸರದ ಸಂಗತಿ. ಗಣೇಶನಗರದಲ್ಲಿ ಕಳೆದ 4-5 ದಿನಗಳಿಂದ ಕುಡಿಯಲು ನೀರಿಲ್ಲವಂತೆ. ಆದರೆ ಒದಗಿಸಬೇಕಾಗಿದ್ದ ನೀರು ಈ ರೀತಿಯಾಗಿ 4-5 ದಿನಗಳಿಂದ ರಸ್ತೆ ಗಟಾರಕ್ಕೆ ಹರಿದು ಹಾಳಾಗಿ ಹೋಗುತ್ತಿದೆ. ಇದಕ್ಕೆ ಹೇಳೋರಿಲ್ಲ, ಕೇಳೋರಿಲ್ಲ. ಹಾಗಾದ್ರೆ ಇದಕ್ಕೆ ನಗರಸಭೆ ಜವಾಬ್ದಾರಿ ಮರೆತು ಕುಳಿತಿದೆಯಾ? ನಗರಸಭೆಗೆ ಕಿವಿ ಚೂಟಿ ಕೆಲಸ ಮಾಡಬೇಕಾಗಿದ್ದ ಆ ಭಾಗದ ಸದಸ್ಯರು ಏನು ಮಾಡುತ್ತಿದ್ದಾರೆ? ಇದು ಆ ಭಾಗದ ವಾರ್ಡಿನ ಜನರ ಪ್ರಶ್ನೆಯಾಗಿದೆ. ಮೊದಲೇ ನಗರಸಭೆಯ ವಾತಾವರಣ ಕೆಟ್ಟು ನಿಂತಿದ್ದು, ಇಂತಹ ಸಣ್ಣ ಪುಟ್ಟ ಒಳ್ಳೆಯ ಕೆಲಸ ಮಾಡಿಯಾದರೂ ಹೋದ ಹೆಸರು ಮತ್ತೆ ತರುವಂತಾಗಲಿ ಎನ್ನುವುದು ನಗರದ ಜನತೆಯ ಆಶಯವಾಗಿದೆ. ನಾವೀಗ ಕಡು ಬೇಸಿಗೆಯ ಮಧ್ಯದಲ್ಲಿದ್ದೇವೆ. ಮಾರಿಗದ್ದೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ನಾವು ನೀರು ಉಳಿಸಿಕೊಳ್ಳಬೇಕಾದ್ರೆ ಈ ರೀತಿಯಾಗಿ ಹಾಳಾಗುತ್ತಿರುವ ನೀರನ್ನು ಮೊದಲು ಉಳಿಸಿಕೊಳ್ಳಲೇಬೇಕು ಎಂದು ಜನರು ಜಾಗೃತರಾಗಬೇಕಿದೆ. ಇನ್ನಾದರೂ ನಗರಸಭೆಯ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಪೈಪ್ಲೈನ್ ದುರಸ್ತಿಗೊಳಿಸಿ ಬೇಸಿಗೆಯಲ್ಲಿ ಉಂಟಾಗಿರುವ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಗಮನ ಹರಿಸಬೇಕಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.